ಸರ್ ಒಂದು ಬೋರಿಗೆ 1 ಲಕ್ಷ ಅಂದರೆ ನೀರು 500 ಅಡಿ ಒಳಗೆ ಬಿತ್ತು ಅಂದರೆ 1 ಲಕ್ಷ ಖರ್ಚು ಬರುತ್ತೆ ಸರ್. ಈಗ ನಮ್ಮ ಮೆಣಸಿನ ಗಿಡ ಚೆನ್ನಾಗಿ ಬರುತ್ತೆ, ಟೊಮೆಟೊ ಬರುತ್ತೆ ಸರ್. ಈಗ ಟೊಮೆಟೊ ಬಿಟ್ಟರೆ ಈಗ ಈರುಳ್ಳಿ ಹಸೆಕಾಯಿ ರೇಟ್ ಇದ್ದಾಗ ಹಸೆಕಾಯಿ ಹರಿತಾರೆ. ಇಲ್ಲಪ್ಪ ರೇಟ್ ಇಲ್ಲ ಅಂದ್ರೆ ಒಣಕಾಯಿ ಬಿಡುತ್ತೆ, ಮಾಡ್ಕೊಂತೀವಿ. ಪ್ರತಿ ವರ್ಷ ಕಟ್ ಮಾಡ್ಬೇಕು ಸರ್, ಇಲ್ಲ ಅಂದ್ರೆ ಲಾಂಗ್ ಹೋಗ್ಬಿಡ್ತವೆ, ಫ್ಲವರ್ ಕಡಿಮೆ ಆಗುತ್ತೆ. ಪ್ರತಿ ವರ್ಷ ಕಟ್ ಮಾಡಿವಿ. ಈಗ ನಮ್ಮ 5 kg ಹೂವು ಹೋಗಿದಾವದು, ಬೇರೆ ಹತ್ರ ಒಂದು 800 ರೂಪಾಯಿ ಸಾಲ ಇಸ್ಕೊಂಡು ಹೂವು ತಗೊಂಡೋಗಿದಾನಪ್ಪ, ಬಂದ್ಮೇಲೆ ಕೊಡ್ತೇನಂತ ಇಸ್ಕೊಂಡ್ಬರ್ಬೋದು. ಹೈಟ್ ಜಾಸ್ತಿ ಹೋಗ್ತದೆ ಸರ್, ಹೈಟ್ ಜಾಸ್ತಿ ಹೋಗ್ತದೆ. ಗಣ್ಣು ಜಾಸ್ತಿ ಇಡ್ಬಾರ್ದು ಸರ್. ಗಣ್ಣುಗಳು ಜಾಸ್ತಿ ಇಟ್ಟಾಗ ಇಳುವರಿ ಅಂದ್ರೆ ಹೋಗ್ಬಿಡ್ತಾವ, ಲಾಂಗ್ ಹೋಗ್ಬಿಡ್ತಾವ. ಏನಿದು ಕಿರಿಗಣ್ಣಾಗಿ ಬೆಳಿಬೇಕು ಸರ್. ಕಿರಿಗಣ್ಣ, ಹೌದು. ಗಣ್ಣು ಜಾಸ್ತಿ ಉದ್ದ ಹೋಗ್ಬಾರ್ದು, ಉದ್ದ ಹೋಗ್ಬಾರ್ದು. ದನದ ಗೊಬ್ಬರ ತುಂಬಿ ಮೇಲೆ ಕರೆ ಮಣ್ಣು ಹಾಕ್ತೀವಿ ಸರ್. ಕರೆ ಮಣ್ಣು ಹಾಕ್ತೀವಿ, ಹಾಕ್ಬಿಟ್ಟು ಇದೇ ಮಣ್ಣನ್ನ ಹೊದಿಕೆ ಮಾಡ್ತೀವಿ. ಹೊದಿಕೆ ಮಾಡ್ತೀರಾ? ಇದು ಟೊಮೆಟೊ ಗಿಡ? ಟೊಮೆಟೊ ಅಲ್ಲೇ ತಂದಿದ್ವಿ ಸರ್, ನರ್ಸರಿ ಚಿಕ್ಕವಳ್ಳಿಗೆ. ಇದು ಟೊಮೆಟೊ, ಇದು ಮೆಣಸಿಂದು ಎಲ್ಲ ಅಲ್ಲಿ ತಂದಿದ್ರಿ? ಅಲ್ಲೇ ತಂದಿರೋದು. ಕನಕಾಂಬರ ಒಂದು 1/4 ಎಕರೆ ಇದೆ ಸರ್. 1/4 ಎಕರೆ ಕನಕಾಂಬರ ಇದೆ? ಹೌದು. ಓಕೆ. ಈಗ ಇನ್ನೂ 1 ಎಕರೆಯಲ್ಲಿ, ಇನ್ನು 3/4 ಎಕರೆಯಲ್ಲಿ ಹೀರೆ, ಟೊಮೆಟೊ, ಮೆಣಸಿನ ಗಿಡ, ಇದು ಆಗಲಬಳ್ಳಿ, ಆಮೇಲೆ ಬದನೆ, ಬೆಂಡೆ. ಹೌದು. ಓಕೆ, ಇಷ್ಟೆಲ್ಲ ಬೆಳೆಗಳಿದಾವೆ. ಹೌದೌದು. ಕಳೆನಾಶಕ ಹೊಡಿಬಾರ್ದು. ಕಳೆನಾಶಕ ಹೊಡಿಬಾರ್ದು. ಏನಕ್ಕೆ ಹೊಡಿಬಾರ್ದು ಕಳೆನಾಶಕ ಸರ್? ಅದರಲ್ಲಿ ಜೀವಾಣುಗಳು ಇದಾವಲ್ಲ, ಅವೆಲ್ಲ ಡೆತ್ ಆಗುತ್ತೆ, ಸತ್ತೋಗುತ್ತೆ. ಅಂದ್ರೆ ಬೇರುಗಳು ನಿಯರೆಸ್ಟ್ ಈ ಬೆರಳಿದ್ದಂಗೆ, ಬೆರಳೆ ಹೋದಾಗ ಆಹಾರ ಎಲ್ಲಿ ತಗೊಳ್ತದೆ ಇದು? ಓಕೆ ಓಕೆ ಓಕೆ. 6 ವರ್ಷದ ಮೇಲ್ಪಟ್ಟೆ ನಮಗೆ ಕೈ ಸಿಗೋದು. ಈಗೆಲ್ಲ ಸ್ವಲ್ಪ ಬರುತ್ತೆ. ಹೊಂಬಾಳೆ ಹೊಡಿ. ಸ್ನೇಹಿತರೆ, ಇವತ್ತು ನಾವು ಚಿಕ್ಕಣ್ಣಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ನಾಗರಾಜಣ್ಣರು ಇದ್ದಾರೆ, ಅವ್ರ ಹೊಲದಲ್ಲಿ ಅಡಿಕೆ ಬೆಳೆದಿದ್ದಾರೆ ಸ್ನೇಹಿತರೆ. ಅಡಿಕೆ 4 ವರ್ಷಕ್ಕೆ ನಿಮ್ಗೆ ಹೊಂಬಾಳೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಬರೀ ಅಡಿಕೆ ವಿಡಿಯೋ ಒಂದೇ ಉದ್ದೇಶ ಅಲ್ಲ, ಅಂತರ ಬೆಳೆ ಆಗ್ಬಿಟ್ಟು ನಿಮಗೆ ನಾನು ಬ್ಯಾಕ್ಗ್ರೌಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮೆಣಸಿನ ಗಿಡ ಹಾಕಿದ್ದಾರೆ, ಹೀರೆಬಳ್ಳಿ ಹಾಕಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಮನೆಗಾಗೋಷ್ಟು ಸೊಪ್ಪು ಹಾಕಿದ್ದಾರೆ, ಏನೇನೋ ಸೊಪ್ಪು ತರಕಾರಿ ಬರ್ತಾವೆ ಎಲ್ಲ ಹಾಕಿದ್ದಾರೆ. ಬದನೆ, ಆಮೇಲೆ ಕನಕಾಂಬರವು, ಮತ್ತಿನ್ನೇನು ಹಾಕಿದ್ರಣ್ಣ? ಈ ಥರ ತುಂಬ ಮಿಶ್ರ ಬೆಳೆಗಳನ್ನ ಹಾಕಿದ್ದಾರೆ. ನಾಗರಾಜಣ್ಣರಿಂದನೇ ಹೆಚ್ಚಿನ ಮಾಹಿತಿ ತಗೋತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ನಿಮಗೆ ಉತ್ತಮವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ ಅಣ್ಣವ್ರೆ. ನಿಮ್ಮದು ಏನು ಅಡಿಕೆ ಬೆಳೆ ಬೆಳೀತಿದ್ದಾರೆ, ಅಂತರ ಬೆಳೆಯಾಗಿ ತುಂಬ ಮಿಶ್ರ ಬೆಳೆಗಳನ್ನ ಬೆಳೆದಿರೋ, ತರಕಾರಿ ಬೆಳೆಗಳನ್ನ, ಹೂವಿನ ಬೆಳೆಗಳನ್ನ ನಮ್ಗೆ ಇದನ್ನ ಪರಿಚಯ ಮಾಡ್ಕೊಳ್ಳುವಂತ್ರಿ. ನಿಮ್ಮದು ಹೆಸರು, ಊರು ಪರಿಚಯ ಮಾಡ್ಕೊಡೋಣ. ನಾಗರಾಜ GC. ಓಕೆ. ಯಾವ ಊರಣ್ಣ? ಚಿಕ್ಕಗೊಂಡನಹಳ್ಳಿ. ಓಕೆ. ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರೂನೂರು ಹೋಬಳಿ. ಓಕೆ ಅಣ್ಣವ್ರೆ, ನಿಮಗೆ ಎಷ್ಟು ವರ್ಷದ ಕೃಷಿ ಅನುಭವ ಇದೆ? ಕೃಷಿ ಅನುಭವ ನಮ್ಮ ಒಂದು 20 ವರ್ಷದಿಂದ ಇದೆ. 20 ವರ್ಷದಿಂದ ಇದೆ. ಓಕೆ. ನಿಮ್ಮೂರ ಸುತ್ತಮುತ್ತ ಮಳೆ ಆಶ್ರಿತದಲ್ಲಿ ಏನು ಬೆಳೀತೀರಾ, ನೀರಾವರಿ ಆಶ್ರಿತದಲ್ಲಿ ಏನೇನು ಬೆಳೆಗಳನ್ನ? ನೀರಾವರಿ ಆಶ್ರಿತ ಈರುಳ್ಳಿ, ಓಕೆ, ಮೆಣಸಿನಕಾಯಿ, ಓಕೆ, ಟೊಮೆಟೊ, ಓಕೆ, ಆಮೇಲೆ ಈ ಫ್ಲವರು ಒಂದು 25% ಫ್ಲವರ್ ಬೆಳೀತಾ ಇದ್ದಾರೆ, ಕನಕಾಂಬರ. ಓಕೆ ಅಣ್ಣಾರೆ, ಇದು ನೀವು ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಇವಾಗ? ಈಗ 4ನೇ ವರ್ಷ ತುಂಬಿ 5 ವರ್ಷಕ್ಕೆ ಕಾಲಿಟ್ಟಿದೆ ಸರ್. 4ನೇ ವರ್ಷ ಕಂಪ್ಲೀಟ್ ಆಗಿದೆ. ಓಕೆ. 5ನೇ ವರ್ಷ ಸ್ಟಾರ್ಟ್ ಆಗಿದೆ. ಹೌದು. ಓಕೆ ಅಣ್ಣಾರೆ, ಇನ್ನೊಂದು ನಿಮ್ದು ಅಡಿಕೆ ತೋಟ ಇದೆ ಅಂತ ಹೇಳಿದ್ರೆ, ಅದು ಎಷ್ಟು ವರ್ಷದ ತೋಟ?
ಸರ್ ಅದು 12 ವರ್ಷದ ತೋಟ ಅದು 12 ವರ್ಷದ ತೋಟ. ಓಕೆ ಅಣ್ಣರ, ನೀವು ಯೂಟ್ಯೂಬಲ್ಲಿ ನೋಡ್ತಿರ್ತಾ ಅಥವಾ ಬೇರೆ ಬೇರೆ ಕೇಳ್ತಿರ್ತೀವಿ, ಕೆಲವರು ಮಿನಿಮಮ್ 5 ವರ್ಷ ಇಲ್ದಲ್ಲ ಹೊಡಿಯಲ್ಲ, 6 ವರ್ಷ ಇಲ್ದಲ್ಲ ಹೊಡಿಯಲ್ಲ, ಒಂಬಾಳೆ ಟೈಮ್ ತಗೊಳುತ್ತೆ ಅಂತಾರೆ. ನಿಮ್ಮ ಹೊಲದಲ್ಲಿ 4 ವರ್ಷ ಕಂಪ್ಲೀಟ್ ಆಗಿ ಫಸ್ಟ್ನೇ ತಿಂಗಳು ರನ್ನಿಂಗ್ ಇದೆ, ಆಲ್ರೆಡಿ ಒಂಬಾಳೆ ಕಾಣ್ತಿದೆ. ಆಲ್ಮೋಸ್ಟ್ ಆಲ್ 80% ಎಲ್ಲ ಗಿಡಗಳು ಹೊಟ್ಟೆ ಆಗ್ತಾ ಇದೆ. ಓಕೆ, ಇದು ಈ ತರ ಬೆಳಿಲಿಕ್ಕೆ ಏನ್ ಕಾರಣ? ಈ ಮಣ್ಣಲ್ಲಿ ತಾಕತ್ತು ಅಂತನೋ ಅಥವಾ ಸಸಿ ತಾಕತ್ತು ಅಂತನೋ ಅಥವಾ ನಿಮ್ಮ ಆರೈಕೆನ ಸ್ವಲ್ಪ ಮಾಹಿತಿ ಕೊಡ್ರಿ. ಆರೈಕೆ ಏನಿಲ್ಲ ಸರ್, ಕೆಳಗೆ ಭೂಮಿನೂ ತಾಕತ್ತಿದೆ ಮೊದಲಿಂದ. ಅದು ಈರುಳ್ಳಿ ಆಮೇಲೆ ಮೆಣಸಿನ ಗಿಡ ಆ ಥರ ಬೆಳೆ ಬೆಳ್ಕೊಂಡ್ಬಿಟ್ಟು ನಾನೇನು ಮಾಡಿದೆ, ಕೆಲವು 1.5 ಎಕರೆ ಬಾಳೆ ಹಾಕ್ಬಿಟ್ಟು ಅದು ಮಿಶ್ರ ಬೆಳೆ ಮಾಡಿದೆ. ಓಕೆ, ಇದಕ್ಕೆ ಫ್ಲವರ್ನಲ್ಲಿ ಅಡಿಕೆ ತುಳಿದೆ. ಅವು ಅವೇಟಿಗೆ ಅವೇ ತಾನಾಗಿ ಬೆಳ್ಕೊಂಡಿರೋದು. ನಾವು 2 ವರ್ಷ 10 ವರ್ಷ 2 ವರ್ಷದ ಇಂಚೆ ಮಣ್ಣು ಹಾಕಿದ್ವಿ ಬುಡಕ್ಕೆ. ಇದಕ್ಕೆ ಹಾಕಿಲ್ಲ, ಅದಕ್ಕೆ ಹಾಕಿದ್ವಿ. ಇದು ಫ್ಲವರ್ಗೆ ಹಾಕಿದ್ದು ತಾಕತ್ ತಗೊಂಡಿದೆ ಸರ್. ಇನ್ನು ಏನು ಮಾಡೇ ಇಲ್ಲ ಇದಕ್ಕಿನ್ನ ಏನು ಇಲ್ಲ, ಏನು ತಗೊಂಡೇ ಇಲ್ಲ. ಓಕೆ, ಅಂತರ ಬೆಳೆಯಾಗಿ ಏನ್ ಬೆಳಿತೀರ ಅದಕ್ಕೆ ಮಾತ್ರ ತಾಕತ್ ಮಾಡಿದ್ದು? ಏನಿಲ್ಲ ಸರ್, ಅಂತರ ಬೆಳೆಗೆ ಏನು ಇದು ಡ್ರಿಪ್ ಇದೆಯಲ್ಲ, ಅದಕ್ಕೆ ಬೀಜ ಹಾಕ್ತಿವಿ. ಅದಕ್ಕೆ ಏನು ಹಾಕಿಲ್ಲ, ನಾವೇನು ಸಾಲಿಬಾಲ್ ಒಯ್ಬೇಕು ಅಷ್ಟೇ ಅದಕ್ಕೆ. ಓಕೆ, ಇದು ಅಣ್ಣ ಒರಿಜಿನಲ್ ಇದು ಯಾವ ತರ ಭೂಮಿ? ಕಪ್ಪು ಭೂಮಿ, ಕೆಂಪು ಭೂಮಿ, ಯಾವ ತರ ಭೂಮಿ ಸರ್? ಪೂರ್ತಿ ರೆಡ್ ಸಾಯಿಲ್ ಸರ್, ಕೆಂಪುದು, ಪ್ಯೂರ್ ರೆಡ್ ಸಾಯಿಲ್. ಹೌದು. ಓಕೆ, ಇದಕ್ಕೆ ಲಾಸ್ಟ್ ಟೈಮ್ ಮಣ್ಣು ಹೊಡೆದಿದ್ವಿ ಸ್ವಲ್ಪ ಅಂತ ಹೇಳಿದ್ರಿ, ಎಷ್ಟು ಲೋಡ್ ಹೊಡೆದಿದ್ರಿ, ಏನಕ್ಕೆ ಹೊಡೆದಿದ್ರಿ? ಇದಕ್ಕೆ ಸರ್ ಕನಕಾಂಬರ ಬೆಳೆಗೆ ಹೊಡೆದಿದ್ವಿ. ಕನಕಾಂಬರ ಬೆಳೆಗೋಸ್ಕರ ಮಾತ್ರ ಅದಕ್ಕೋಸ್ಕರ ಬುಡಕ್ಕೆ ಇಷ್ಟು 1-2 ಪುಟ್ಟಿ ಹಾಕಿದ್ವಿ ಸರ್. ಓಕೆ ಸರ್, ಇದು ಎಷ್ಟಡಿ ಒಂದೊಂದು ದಾಯ ತಗೊಂಡಿದ್ರ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಡಿಕೆನಾ ಸರ್? 8 ತಗೊಂಡಿದ್ವಿ ಸರ್. 8. ಹೌದು. ಈ ಕಡೆನೂ ಪೂರ್ವ ಪಶ್ಚಿಮ 8, ಉತ್ತರ ದಕ್ಷಿಣ 8. ಓಕೆ, ನಿಮಗೆ ಬೇರೆ ಬೇರೆ ದಾಯ ನೋಡಿರ್ತೀರಾ? 7 ನೋಡಿರ್ತೀರಾ, 6.5, 7.5, 8, 8, 9 ಈ ಥರ. 8 ಯಾಕೆ ನಿಮಗೆ ಚೆನ್ನಾಗಿ ಅನ್ನಿಸ್ತಾ? ನೀವು 8ಕ್ಕೆ ಯಾಕೆ ಫಿಕ್ಸ್ ಆದರೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮಗೆ ಮೇಲೆ ಈ ಗರಿ ಕೂಡಬಾರ್ದು ಸರ್. ಓಕೆ, ಗರಿ ಒಂದಕ್ಕೊಂದು ಕೂಡಿದಾಗ ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಓಕೆ, ಇಳುವರಿ ಕಮ್ಮಿ ಆಗುತ್ತೆ ಅಂತ ನೀವು 8 ತಗೊಂಡು? ಹೌದು, ನಾವು 8 ತಗೊಂಡಿರೋದು. ಅಲ್ಲಿನೂ 8, ಇಲ್ಲಿನೂ 8. ಓಕೆ ಅಣ್ಣ, ಈಗ ಬೇಸಿಗೆ ಕಾಲ ಶುರುವಾಗ್ತಾ ಇದೆ. ಬೇಸಿಗೆ ಕಾಲದಾಗೆ ನಮಗೆ ಅಡಿಕೆ ಗಿಡಕ್ಕೆ ನೀರೇ ಇಂಪಾರ್ಟೆಂಟು. ಇಲ್ಲಿ ಅಂತರ್ಜಲ ಅಥವಾ ವಾಟರ್ ಸೋರ್ಸು ಯಾವ ಥರ ಇದೆ? ಎಷ್ಟಡಿ ನೀರು ಬೀಳುತ್ತೆ? ನೀರು ಯಾವ ಥರ ಇದೆ ನಿಮ್ಮ? ಸರ್, ಇಲ್ಲಿ 180ರಿಂದ ಮೊದಲು ನಮ್ಮಪ್ಪನ 35 ವರ್ಷದ ಹಿಂದೆ ಬೋರ್ ಇದೆ. ಆ ಬೋರ್ ಇನ್ನೂ ನಡೀತಾ ಇದೆ. ನಾನು ಚಿಕ್ಕವನು. ಓಕೆ, ಆ ಬೋರ್ ಇನ್ನೂ ನಡೀತಾ ಇದೆ. ಓಕೆ, ಅದು ಏನಾಗಿದೆ ಗೊತ್ತಾ? ಸಂಗೆ ನಡೆದಿದೆಯಲ್ಲ, ನಿಯರೆಸ್ಟ್ ಸಂಗೇನಹಳ್ಳಿ, ದಾವಣಗೆರೆ ತಾಲೂಕು, ಅದಾದ ಸಂಗೇನಹಳ್ಳಿನೇ. ಅದು ತುಂಬಿದಾಗ ನಮಗೆ ನೀರಾಗುತ್ತೆ. ಸಂಗೇನಹಳ್ಳಿ ಕೆರೆ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೆ? ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಅಲ್ಲಿ ಚೆನ್ನಾಗಿ ತುಂಬಿದಾಗ ನಿಮಗೆ ನೀರು ಚೆನ್ನಾಗಿ? ಹೌದು. ಅದು ಹೋಯ್ತು ಅಂದ್ರೆ ಇಲ್ಲಿ ನೀರು ಆಫ್ ಆಗುತ್ತೆ. ಆ ತೋಟದಿಂದ ನೀರು ತಗೊಂಡ್ಬರ್ತಿತ್ತು. ಓಕೆ, ಇಲ್ಲಿ ಟೋಟಲ್ ಎಷ್ಟು ಅಡಿಕೆ ಗಿಡ ಕುಂತಿದ್ದಾವೆ ಅಣ್ಣಾರ? ಸರ್, 1,500 ಗಿಡ ಕುಂತಿದೆ. 1,500 ಗಿಡ ಕುಂತಿದ್ದಾವೆ. ಓಕೆ, 4 ವರ್ಷ ಆಯ್ತು ಅಂತ ಹೇಳಿದ್ರಿ. ಓಕೆ, ಈ 4 ವರ್ಷದವರೆಗೂ ಅಂತರ ಬೆಳೆಯಾಗಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನೇನು ಬೆಳೆಗಳನ್ನ ಬೆಳ್ಕೊಂತ ಬಂದರೆ? ಫಸ್ಟಿಗೆ ಬಾಳೆ ಹಾಕಿದ್ವಿ ಸರ್, ಬಾಳೆ ಪ್ಲಸ್ ಅಡಿಕೆ. ಓಕೆ, ಇದು ಫ್ಲವರ್ ಆಯಿತು, ಸಣ್ಣದಿತ್ತು ಇನ್ನು. ಇದು ಆ ಗಿಡ ಸಣ್ಣದಿತ್ತು. ಅದ್ರ ಜೊತೆಗೆ ಇದು ಅಂತರ ಬೆಳೆಯಾಗಿ ನಾವು ಅಡಿಕೆ ಹಾಕಿದ್ದು ಇದಾಯ್ತು. ಆಮೇಲೆ ನೀರು ಎತ್ತರ ಆದಂಗೆಲ್ಲ ನಾವೇನ್ ಮಾಡಿದ್ವಿ, ಈ ಹೀರೆಬಳ್ಳಿ, ಹಾಗಲಬಳ್ಳಿ, ಮೆಣಸಿನ ಗಿಡ, ಕೊತ್ತಂಬರಿ, ಬೆಂಡೆ, ಓಕೆ, ಇದು ಎಲ್ಲ ಬೆಳೆಗಳು ಮಿಶ್ರ ಬೆಳೆಯಾಗಿ ಬೆಳೀತಾ ಇದೆ. ಹೌದು. ಓಕೆ, ನಾವ್ ಯಾವ್ದು ನಿಲ್ಸಿಲ್ಲ ಸರ್. ಆಮೇಲೆ ಅವರೇ ಮೆಕ್ಕೆಜೋಳ ಹಾಕಿದ್ವಿ. ಓಕೆ ಅಣ್ಣಾರ, ಇವಾಗ ಗಿಡ 4 ವರ್ಷ ಕಂಪ್ಲೀಟ್ ಆಗೈತೆ, ಆಲ್ಮೋಸ್ಟ್ ಆಲ್ ದೊಡ್ಡದಾಗ್ತಾ ಬಂತು. ಇವಾಗಲೂ ಅಂತರ ಬೆಳೆಯಾಗಿ ನೀವು ನಿಮ್ಮ ಕಾಲ ಹತ್ರನೇ ಮೆಣಸಿನ ಗಿಡ ಕಾಣ್ತಾ ಇದೆ. ಮುಂದೆ ಬೇರೆ ಟೊಮೊಟೊ ಹಾಕಿದ್ದೀರಾ, ಆಮೇಲೆ ಸಬ್ಸಿಗೆ ಹಾಕಿದ್ದೀರಾ ಅಡಿಕೆ ಬುಡದಲ್ಲಿ, ಆಮೇಲೆ ಹೀರೆಕಾಯಿ ಅಲ್ಲ, ಹೀರೆ ಬಳ್ಳಿ ಹಾಕಿದ್ದೀರಾ. ಇದ್ರ ಉದ್ದೇಶ ಏನು? ಇದು ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಈ ದೊಡ್ಡ ಗಿಡದಲ್ಲೂ? ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ಏನಿಲ್ಲ, ಈಗ ಈ ಸುಣ್ಣ ಬೆಳೆದಿದ್ವಿ, ಇದಕ್ಕೂ ಒದಿಕೆ ಆಗಿರುತ್ತೆ. ಓಕೆ, ಪ್ಲಸ್ ನಮಗೆ ಆದಾಯ, ಮನೆ ಖರ್ಚು. ಹೌದು, ಬೆಳೀತಾ ಇರಲಿ. ಆಮೇಲೆ ಹುಲ್ಲಾಗಕ್ಕೆ ಬಿಡಲ್ಲ, ಅವಕಾಶ ಇರಲ್ಲ. ಸಣ್ಣದು ಇದಿದೆ ನಮ್ದು ರೋಟೋವೇಟರ್, ಕೈ ರೋಟೋವೇಟರ್. ಓಕೆ, ಅದನ್ನ ಈ ಕಡೆಗೆ 3 ಅಡಿ ಹೊಡ್ಕೊಂಡ್ಬಿಡ್ತೀವಿ ಸರ್. ಸೆಂಟ್ರು ಕಳೆ ತೆಗಿತು ಅಷ್ಟೇ. ಕಳೆ ತೆಗಿತೀರ? ಕ್ಲೀನ್, ತೋಟ ಕ್ಲೀನ್ ಇರುತ್ತೆ ಅಂತೇಳಿ ನಾವು ಈ ಬೆಳೆ ಬೆಳೀತಾ ಇದ್ದೀರಾ. ಓಕೆ, ಸರಿ ಸರ್. ನಾವು ಗೋಡ್ ತಂದೆ ನಾವು ಫಸ್ಟ್ ನಮ್ಮ ಮನೆ ಹತ್ರನೇ
ಎಲ್ಲ ನೆಲಕ್ಕೆ ಹರಡ್ಬಿಟ್ಟು ಎಲ್ಲ ಗೋಟುಗಳೆಲ್ಲ ಮೇಲೆ ಮುಖ ಮಾಡಿ ಹೂಳಿ ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಒದಿಕೆ ಅಂದ್ರೆ ಈ ಭತ್ತದ ಹುಲ್ಲು ರಾಗಿ ಹುಲ್ಲು ಹಾಕ್ಬಿಟ್ಟು ಅದಕ್ಕೆ ಡೈಲಿ 3 ದಿನಕ್ಕೊಂದ್ಸರಿ ನೀರು ಬಿಡ್ತೀವಿ ಮೊಳಕೆ ಹೊಡೆಯೋರಿಗೆ. ಓಕೆ ಸ್ನೇಹಿತರೆ, ಈ ಅಡಿಕೆ ಗೋಟು ಬೀಜ ಮಾಡೋದ್ರಲ್ಲಿ ಕೆಲವರು ಚೀಲದಲ್ಲಿ ಹಾಕಿ ಕೈ ಬಿಡ್ತಾರೆ, ಕೆಲವರು ಪುಟ್ಟಿಲ್ ಹಾಕಿ ನೀರು ಹಾಕ್ತಾರೆ. ಅಣ್ಣವ್ರು ಹೇಳ್ತಿರೋ ಪ್ರಕಾರ ಅವರು ನೆಲದ ಮೇಲೆ ಹರಡ್ಬಿಟ್ಟು ಒಂದ್ರ ಪಕ್ಕ ಒಂದು ಗೋಟ್ ಮೇಲಕ್ಕೆ ಮಾಡ್ಬಿಟ್ಟು ಅದ್ರ ಮೇಲೆ ಮಳ್ಳು ಹಾಕಿ ಒದಿಕೆ ಹಾಕಿ ಸಸಿ ಮಾಡ್ತಾರೆ. ಓಕೆ, ಈ ತರ ಮಾಡೋದ್ರಿಂದ 1000 ಗೋಟಿಗೆ ಎಷ್ಟು ಗೋಟು ಮೊಳಕೆ ಹೊಡಿತಾವೆ, ಎಷ್ಟು ಗೋಟ್ ಫೆಲೂರ್ ಆಗುತ್ತೆ, ಯಾವ ತರ ಚೆನ್ನಾಗಿ ಅನ್ಸುತ್ತೆ? 1000 ಗೋಟಿಗೆ ಒಂದು 200 ಗೋಟು ಹೋಗ್ಬೋದು ಸರ್, ನೆಲಕ್ಕೆ ಹಾಕಿದಾವ. ಈ ಚೀಲಕ್ಕೆ ಹಾಕಿದಾವ ಏನಾಯ್ತು, ಒಂದಕ್ಕೊಂದು ಇದು ತಳಕ್ಕೆ ಹಾಕೊಂಡ್ಬಿಟ್ಟು ಮೊಳಕೆ ಮರಿಯೋ ಚಾನ್ಸಸ್ ಇರುತ್ತೆ. ನಮಗೆ ಸೂಕ್ತ ಅಂದ್ರೆ ನೆಲನೇ ವಾಸಿ. ನೆಲದೆಲ್ಲ ಹರಡ್ಬಿಟ್ಟು ಮಾಡೋದು, ನೆಲ ಕ್ಲೀನಾಗಿ ನಾವ್ ಹೆಂಗ್ ಬೇಕಾದ್ರೂ ಮರಳಿದೆಯಲ್ಲ, ಮರಳು ಕ್ಲೀನಾಗಿ ಕಿತ್ತಿಟ್ಟಿಗೆ ಹಂಗೆ ಬಂದ್ಬಿಡುತ್ತೆ ಸರ್ ಸಸಿ, ವೇಸ್ಟ್ ಆಗಲ್ಲ. ಓಕೆ, ಅದನ್ನ ಕಿತ್ಕೊಂಡ್ಬಿಟ್ಟು ಪುಟ್ಟಿಗೆ ಇಟ್ಕೊಂಡ್ಬಿಟ್ಟು ಸಸಿ ಮಾಡ್ತೀವಿ ಸರ್. ಅವೆಲ್ಲ ಮಾಡಿರೋದು ಅದೇ ನಾವು. ಓಕೆ ಸರ್, ಈಗ ಏನಿಲ್ಲ, ನಾವು ಹೊಳಲ್ಕೆರೆ ನಿಯರೆಸ್ಟ್ ಮೇಲಕ್ಕೆ ಹೋಗಲ್ಲ. ನಾವು ಹೊಳಲ್ಕೆರೆಯಿಂದ ಮೇಲಕ್ಕೆ ಹೋಗಲ್ಲ, ಮಲೆನಾಡು ಕಡೆಗೆ. ಈಗ ಚನ್ನಗಿರಿಗೂ ಹೋಗಲ್ಲ. ನಮಗೆ ಹೊಳಲ್ಕೆರೆ ಈಚೆನೆ, ಮಲೆನಾಡಿಂದ ಕೆಳಗೆ ಚಾನಲ್ ಏರಿಯಾಕ್ಕಂತೂ ಹೋಗಲ್ಲ. ಈ ಸರೌಂಡಿಂಗ್ ಗೋಟ್ ಸೂಕ್ತ. ಭೀಮ್ ಸಮುದ್ರ ಅವೆಲ್ಲ ನಮಗೆ ನಿಯರ್. ಭೀಮ್ ಸಮುದ್ರ, ಚಿತ್ರಹಳ್ಳಿ, ಈ ಸರೌಂಡಿಂಗ್. ಓಕೆ ಸರ್, ಈಗ 6 ವರ್ಷದ ಮೇಲ್ಪಟ್ಟೆ ನಮಗೆ ಕೈ ಸಿಗೋದು. ಈಗೆಲ್ಲ ಸ್ವಲ್ಪ ಬರುತ್ತೆ ಹೊಂಬಾಳೆ ಹೊಡಿ. ಯಾಕಂದ್ರೆ ಒಂದು ಇದು ಸಸಿ ಹೋದ್ ಸರಿ ಫಸ್ಟಿಗೆ ಹಾಕಿದಾಗ ಒಂದೇ ಲೆವೆಲಿಗೆ ಬಂದವು ಗಿಡಗಳು. ಬಂದಾಗ ಮಳೆ ಜಾಸ್ತಿ ಆಗಿ ಇವು ಯಾವುದು ಸುಳಿ ರೋಗ ಬಿದ್ಬಿಟ್ಟು ಅದಕ್ಕೆ ಇಲಕುಲಾಗಿದೆ. ಇವೆಲ್ಲ ಬರ್ಬೇಕಂದ್ರೆ ಒಂದು 6 ವರ್ಷ ಅಂತೂ ನಮಗೆ ದುಡ್ಡು ಅಮೌಂಟ್ ಕೈ ಸಿಗುತ್ತೆ. ಇವೆಲ್ಲ ಬಂದಿರೋದು 6 ವರ್ಷದ ಮೇಲೆನೆ. ಓಕೆ ಅಣ್ಣವ್ರ, ಈಗ ಅದರಲ್ಲಿ ಹೊಂಬಾಳೆ ಕಾಣ್ತಿದೆ. ಹೌದು. ಕೆಳಗಡೆ ಒಂದೊಂದು 3 ಎಳೆ ಗೋಟ್ ಕಾಣ್ತಿದಾವೆ. ಅದ್ ನಿಲ್ಲುತ್ತಾ ಅಥವಾ ಒಣಗುತ್ತಾ ಈ ವರ್ಷ ನಿಮ್ಮ ಅನಿಸಿಕೆ? ಇದು ನಿಲ್ಬೋದು ಸರ್, ನನ್ನ ಅನಿಸಿಕೆ ನಿಲ್ಬೋದು. ಓಕೆ, ಇವೆಲ್ಲ ಹೋಗಿದೆ ಸರ್. 2 ವರ್ಷ ಅದು ನಮ್ ಕೈ ಸಿಗಲ್ಲ ಸರ್. ಅದು ಹೌದೌದು. ಈಗ ನಮಗೆ ಅಲ್ಲಿ ನೋಡಿ, ಬ್ಯಾಕ್ ಸೈಡ್ ಅದು ಸಿಗುತ್ತೆ. ಅದು ಸಿಗುತ್ತೆ. ಇದು ಹರಳಾಗ್ಬಿಟ್ರೆ ಸಾಕು, ಹರಳಾಗಿರೋ ಸಿಗುತ್ತೆ. ಓಕೆ, ಇವೆಲ್ಲ ಅವೆಲ್ಲ ಸಣ್ಣವು ಸಿಗಲ್ಲ ಅಂತ ನನ್ನ ಅನಿಸಿಕೆ. ಮೇಲೆ ಗರ್ಭ ಧರಿಸಿದೆಯಲ್ಲ, ಅವು ಸಿಗ್ಬೋದು, ಹೊಡಿಬೋದು ಹೊಂಬಳೆ. ಓಕೆ ಸರ್, ಈಗ ನಮಗೆ ನಿಯರೆಸ್ಟು ಯಾವುದು ಕಾತರಾಡ್ ಕೆರೆ ಇದೆ. ಓಕೆ, ಇದು ಈ ಕಡೆ ಸಂಗ್ಯಾನಹಳ್ಳಿ ಇದ್ದಿದೆ. ಮಲ್ಲಾಪುರ ಕೆರೆಯಲ್ಲಿ ಲಿಂಕ್ ಇದೆ. ಓಕೆ, ಹಂಗಾಗಿ ನೀರಿನ ಪ್ರಾಬ್ಲಮ್. ಆಮೇಲೆ ಇವು ಬೆಟ್ಟಗಳು ಇದಾವಲ್ಲ, ಈ ಬೆಟ್ಟ ಯಾವ್ದೋ ಬಂಗಾರಕನಹಳ್ಳಿದು ಗುಹೇಶ್ವರನ್ ಬೆಟ್ಟ ಇದೆ. ಆ ಕಡೆಯಿಂದ ವಾಟರ್ ಸೋರ್ಸ್ ಬರುತ್ತೆ. ಹಂಗಾಗಿ ಕೆರೆಗಳು ಸುತ್ತಮುತ್ತ ಇದೆ. ಹಾಗಾಗಿ ಈ ಒಂದು ಪ್ಲಾನ್ ಮಾಡ್ಕೊಂಡು ನೀರೇನು ಪ್ರಾಬ್ಲಮೇ ಬರಲ್ಲ ಸರ್. ಓಕೆ ಅಣ್ಣ, ಅಡಿಕೆ ಗಿಡದಲ್ಲಿ ಈಗಲೂ ನೀವು ನೋಡ್ತಿರ್ತಾರೆ ಕೆಲವೊಂದು ತಪ್ಪುಗಳು ಆಗ್ತಿರ್ತವೆ. ಅಡಿಕೆ ಗಿಡದಲ್ಲಿ ಇಂಪಾರ್ಟೆಂಟ್ ತಪ್ಪುಗಳು ಮಾಡಬಾರ್ದು ಅಂದರೆ ಗೋಟ್ ಆಯ್ಕೆ ಆಯಿತು, ನಾವು ಇಡೋ ದಾಯನೇ ಆಗ್ತು, ಅಥವಾ ನಾವು ಮಾಡೋ ಬೇಸಾಯ ಉಳುಮೆಯ ಪದ್ಧತಿನೇ ಆಗಲು ಏನು ತಪ್ಪು ಮಾಡಬಾರ್ದು ಅನ್ಸುತ್ತೆ ನಿಮಗೆ? ಕಳೆನಾಶಕ ಹೊಡಿಬಾರ್ದು ಸರ್. ಕಳೆನಾಶಕ ಹೊಡಿಬಾರ್ದು. ಏನಕ್ಕೆ ಹೊಡಿಬಾರ್ದು ಕಳೆನಾಶಕ? ಸರ್, ಅದರಲ್ಲಿ ಜೀವಾಣುಗಳು ಇದಾವಲ್ಲ, ಅವೆಲ್ಲ ಡೆತ್ ಆಗುತ್ತೆ, ಸತ್ತೋಗುತ್ತೆ. ಆಮೇಲೆ ಈ ಗೊಬ್ಬರಗಳು ಇದಾಗಲ್ಲ. ನಾವು ಯಾವುದೇ ತಗಮಲ್ಲ. ಅದು ಮತ್ತೆ ಹುಳ ಸತ್ ಮೇಲೆ ಮತ್ತೆ ಅದು ಇದಾಗಲ್ಲ. ಅವು ಎರೆಹುಳ ಇದೆ ಉತ್ಪತ್ತಿ ಆದಾಗ ಮತ್ತೆ ಈ ಗೊಬ್ಬರಗಳ ಎಲ್ಲ ಈ ಕಡ್ಡಿಗಳೆಲ್ಲ ತಿಂದ್ಬಿಟ್ಟು ಗೊಬ್ಬರ ಆಗ್ತವೆ. ಎಲ್ಲ ಈ ಜೀರೋ ಕಲ್ಟಿವೇಶನ್ ಮಾಡ್ಕೋಬೇಕು. ಜೀರೋ ಕಲ್ಟಿವೇಶನ್ ಅತಿ ಆಳದ ಉಳುಮೆನೂ ಮಾಡಬಾರ್ದು. ಅದೇ ಒಂದ್ ಸರಿ ಏನ್ ರೋಟೋವೇಟರ್ ಹೊಡಿಬಹುದು, ಇಲ್ಲ ಬಾಂಡ್ಲೆ ಹೊಡೋದು ಒಂದ್ ಸರಿ ಬಾಂಡ್ಲೆ ಹೊಡಿಬೇಕು. ಯಾಕಂದ್ರೆ ಬೇರ್ಗಳು ನಿಯರೆಸ್ಟ್ ಈ ಬೆರಳಿದ್ದಂಗೆ, ಬೆರಳೆ ಹೋದಾಗ ಆಹಾರ ಎಲ್ಲಿ ತಗೊಳ್ತದೆ ಇದು. ಓಕೆ 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 ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅಣ್ಣವ್ರು ಹೇಳ್ತಿದ್ದಾರೆ, ನಾವು ಊಟ ಮಾಡಕ್ಕೆ ಬೆರಳೆ ಬೇಕು, ನಮ್ಮ ಬೆರಳೆ ಕತ್ತರಿಸ್ದಾಗೆ ಬೇರೆ ಕತ್ತರಿಸಿರೆ, ಹಂಗಾಗಿ ಆಹಾರ ತಗೊಳ್ಳಲ್ಲ. ಸೊ ಕಳೆನಾಶಕ ಆಗಲಿ ಹೊಡಿಲೇಬಾರ್ದು. ಬೇಸಾಯ ಮಾಡಿದ್ರೆ ಸಣ್ಣ ಬೇಸಾಯ ಮಾಡಬೇಕು, ಜೀರೋ ಕಲ್ಟಿವೇಶನ್ ಅಂತಾನೆ ಹೇಳ್ತಿದ್ದಾರೆ ಅಣ್ಣವರು. ನಮ್ಗೆ ಎಷ್ಟು ಬೇಕೋ, ಈಗ ನೋಡ್ರಿ ಇಲ್ಲಿ ಈಗ ಇದನ್ನ ಹಾಕಿದ್ದಾರೆ ಮೆಣಸಿನ ಬಡಿಗೆ ಟೊಮೊಟೊ, ಅದಕ್ಕೆ ಎಷ್ಟು ಬೇಕೋ ಸಣ್ಣದಾಗಿ ಬೇಸಾಯ ಮಾಡ್ಕೋಬೇಕು. ಆ ಥರ ಹೇಳ್ತಾರೆ. ಸಣ್ಣದು ರೋಟೋವೇಟರ್. ಹೌದು. ಓಕೆ, ಅದ್ರಲ್ಲಿ ಬೇಸಾಯ ಮಾಡ್ಕೊಂಡು. ಹೌದು. ಓಕೆ ಅಣ್ಣರ, ಈಗ ಈ ಹೊಲದಲ್ಲಿ ಅಡಿಕೆ ಬಿಟ್ಟು ಏನೇನು A to Z ಸಸಿಗಳಿದೆ ಸ್ವಲ್ಪ ಮಾಹಿತಿ ಕೊಡ್ರಿ. ಏನೇನು ಹಾಕಿದ್ರ? ಕನಕಾಂಬರ, ಟೊಮೊಟೊ ಎಷ್ಟೆಷ್ಟು ಹಾಕಿದ್ರೆ ಎಲ್ಲ ಸ್ವಲ್ಪ ಮಾಹಿತಿ. ಸರ್, ಕನಕಾಂಬರ ಒಂದು 1/4 ಎಕರೆ ಇದೆ ಸರ್. 1/4 ಎಕರೆ ಕನಕಾಂಬರ ಇದೆ. ಹೌದು. ಓಕೆ, ಈಗ ಇನ್ನೂ 1 ಎಕರೆಯಲ್ಲಿ, ಇನ್ನೂ 3/4 ಎಕರೆಯಲ್ಲಿ ಹೀರೆ, ಟೊಮೊಟೊ, ಓಕೆ, ಮೆಣಸಿನ ಗಿಡ, ಇದು ಆಗಲಬಳ್ಳಿ, ಓಕೆ, ಆಮೇಲೆ ಬದನೆ,
ಬೆಂಡೆ. ಹೌದು. ಓಕೆ, ಇಷ್ಟೆಲ್ಲ ಬೆಳೆಗಳಿದಾವೆ. ಹೌದೌದು. ಓಕೆ ಅಣ್ಣ, ಅದು ಈಗ ಆ ಕನಕಾಂಬರ ಸೆಂಟ್ರಿಗೆ ಹಾಕಿದ್ರಾ? ಸೆಂಟ್ರಿಗೆ ಹಾಕಿದ್ವಿ, ಒಂದು ಸಾಲ ಹಾಕಿದ್ವಿ ಸರ್. ಅದ್ರ ಕೆಳಗಡೆ ಏನೋ ಸೊಪ್ಪು ಹಾಕಿರಂಗಿದ್ದೀರಾ? ಇಲ್ಲ, ಇದು ಸ್ವಲ್ಪ ಮನೆಗೋಸ್ಕರ. ಸ್ನೇಹಿತರ, ಕನಕಾಂಬರ ಕೆಳಗೆ ಮನೆಗೋಸ್ಕರ ಒಂದು ಸಾಲು ಪಲ್ಕ ಸೊಪ್ಪು ಹಾಕಿದ್ದಾರೆ. ಓಕೆ, ಇದ್ದದ್ದೆಲ್ಲ ಕನಕಾಂಬರನೇ ಸೆಂಟ್ರ್ ಸಾಲ ಹಾಕಿದ್ವಿ ಸರ್. 8 ಅಡಿ ಇದ್ರಲ್ಲಿ ಸೆಂಟ್ರ್ ಮಾಡಿ ಡ್ರಿಪ್ ಹಾಕಿ ಕನಕಾಂಬರ ಹಾಕೊಂಡಿದ್ವಿ. ಓಕೆ, ಈಗ ಮೆಣಸಿನ ಗಿಡ ಅಣ್ಣ ಇಟ್ಟು ಎಷ್ಟು ದಿವಸ ಆಯ್ತು ಸಸಿ ಇಲ್ಲಿ ತಂದಿದ್ರೆ? ಇದು ಸಸಿ ಇಲ್ಲೇ ನಮ್ಮ ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಚಿಕ್ಕೊಂಡಳ್ಳಿ ಇದೆ, ಇಲ್ಲೇ ಇದಿದೆ ಸಸಿದು. ಓಕೆ, ಅಲ್ಲಿ ತಂದಿದ್ರಾ? ಹೌದು. ಎಷ್ಟು ರೂಪಾಯಿ ಒಂದು ಸಸಿ ಅಣ್ಣ? ₹1 ಒಂದು ಸಸಿ. ₹1 ಒಂದು ಸಸಿ. ಇದು ಹೀರೆಕಾಯ್ದು ಬಳ್ಳಿ ವಿಶ್ವಾಸ್ ಅಗ್ರಿಕಲ್ಚರ್ ತಂದು ಡೈರೆಕ್ಟ್ ಊರಿರೋದು? ಉಣಿ ಇರೋದು ಸರ್. ಓಕೆ, ಇದು ಟೊಮೊಟೊ ಗಿಡ? ಟೊಮೊಟೊ ಅಲ್ಲೇ ತಂದಿದ್ವಿ ಸರ್, ಟೊಮೊಟೊ ನರ್ಸರಿ ಚಿಕ್ಕಣ್ಣಳ್ಳಿಗೆ. ಇದು ಟೊಮೊಟೊ, ಇದು ಮೆಣಸಿಂದು ಎಲ್ಲ ಅಲ್ಲಿ ತಂದಿದ್ರಿ? ಅಲ್ಲೇ ತಂದಿರೋದು. ಓಕೆ ಅಣ್ಣ, ಇದು ಇನ್ನರ್ ಲೈನ್ ಅಲ್ಲ? ಒಂದು ಕಾಲಡಿ ನೀರು ಬರುತ್ತೆ? ಅಣ್ಣ, ಈಗ ಇಷ್ಟು ದಿವಸ ಇವು ಅಡಿಕೆ ಗಿಡಗಳು ಸಣ್ಣ ಗಿಡಗಳಿದ್ದು ಬರೀ ಬೆಳವಣಿಗೆ ಅಷ್ಟೇ ಇತ್ತು 4 ವರ್ಷದವರೆಗೂ. ಇನ್ಮೇಲೆ ಫಸಲು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಫಸಲು ಬಿಡಬೇಕು ಅಂದ್ರೆ ತಾಕತ್ತು ಬೇಕು. ಇದನ್ನು ನೀವು ಯಾವ ಥರ ಮಾಡ್ತೀರಾ? ಯಾವ ಥರ ಮಾಡಿದ್ರೆ ಚೆನ್ನಾಗಿ ಅಂತ ಅನ್ಸುತ್ತೆ? ಇನ್ನು ಏನು ಮಾಡ್ಬೋದಿತ್ತು, ಇನ್ನು ಏನು ಮಾಡಬೇಕು, ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ನಾವು ಬೆಳೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೋ ಓಕೆ ಅವಾಗ ಏನು ಮಾಡ್ತೀವಿ, ಈ ದನದ ಗೊಬ್ಬರ ಈ ಎಲ್ಲ ಸುತ್ತ ಗುಣಿ ಹೊಡೆದ್ಬಿಟ್ಟು ಓಕೆ ದನದ ಗೊಬ್ಬರ ತುಂಬಿ ಮೇಲೆ ಕರೆ ಮಣ್ಣು ಹಾಕ್ತೀವಿ. ಕರೆ ಮಣ್ಣು ಹಾಕ್ತೀವಿ, ಹಾಕ್ಬಿಟ್ಟು ಇದೇ ಮಣ್ಣನ್ನ ಹೊದಿಕೆ ಮಾಡ್ತೀವಿ. ಮಾಡ್ತೀರಾ? ಈ ಬೆಳೆ ಅಲ್ಲಿ ಕ್ಲೋಸ್ ಸರ್. ಕ್ಲೋಸ್. ಬೆಳೆ ಜಾಸ್ತಿ ಆದಾಗ ನಾವು ಏನು ಮಾಡಲ್ಲ, ಒಟ್ಟು ಕಲ್ಟಿವೇಟರ್ ಹೊಡ್ಕೊಂಡು ಇರ್ತೀವಿ ಸರ್. ಓಕೆ, ಈಗ ಹಾಕಿದ್ರಲ್ಲ ಈ ಥರ ತರಕಾರಿ ಬೆಳೆಗಳನ್ನ ಇನ್ನು ಎಷ್ಟು ವರ್ಷ ಬೆಳಿಬೋದು? ಇದೇ ಲಾಸ್ಟ್ ಯಾವ ಥರ? ಇನ್ನೊಂದು ವರ್ಷ ಬೆಳ್ಕೋಬೋದು ಸರ್. ಇನ್ನೊಂದು ವರ್ಷ ಬೆಳ್ಕೋಬೋದು. ಆಮೇಲೆ 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷಕ್ಕೆ ಬಿದ್ದಾಗ ಆಗಲ್ಲ. ಎರಡು ಜಾಸ್ತಿ ಆದಾಗ ಇಳುವರಿ ಬರಲ್ಲ ಸರ್. ಓಕೆ, ಪೂರ್ತಿ ಎಲೆಗೆಲೆ ಗರಿ ಏನು ಬಿಸಿಲು ಇದೆಯಲ್ಲ ಬರುತ್ತಂತ ನಮ್ಮ ಒಂದು ಆ ಕಡೆ ಬೆಳೆದಿದ್ವಲ್ಲ, ಅದಕ್ಕೋಸ್ಕರ ಈ ಕಡೆ ಬೆಳೆದ್ವಿ. ಓಕೆ ಓಕೆ, ಆ ಕಡೆ ಹೀರೆಬಳ್ಳಿ, ಆಗಲ ಬಳ್ಳಿ ಎಲ್ಲ ಬೆಳೆದಿದ್ವಿ. ಓಕೆ, ಇವೇನು 1,500 ಅಡಿಕೆ ಗಿಡ ಅದಾವ? ಎಲ್ಲ ಒಂದೇ ಸರಿ ಇಟ್ಟವ? ಎಲ್ಲ ಒಂದೇ ಸರಿ, ಒಂದೇ ದಿನ ಸರ್. ಒಂದೇ ದಿವಸ? ಹೌದು, ಒಂದೇ ದಿನನೇ. ಓಕೆ.